ಹಾಯ್ ಇಲ್ಲೊಂದು ಸಿಂಪಲ್ ಇಂಟ್ರೆಸ್ಟ್ ಒಂದು ಕ್ವಶನ್ಸ್ ಇದೆ ನೋಡ್ರಿ. ಈ ಕ್ವಶನ್ಸ್ಗಳನ್ನು ಈಗಾಗಲೇ ಸಿಂಪಲ್ ಟ್ರಿಕ್ಸ್ ನಮ್ಮ ಯೂಟ್ಯೂಬ್ ಚಾನಲ್ ಒಳಗಡೆ ಚಾನಲ್ನಲ್ಲಿ ಚಾಪ್ಟರ್ ವೈಸ್ ಕ್ಲಾಸಸ್ ಹೇಳುವತ್ತಾಗ ಈ ಥರ ಕ್ವಶನ್ಸ್ಗಳನ್ನ ಬಿಡಿಸಿದ್ದೀವಿ. ಇಲ್ಲೊಂದು ಸಿಂಪಲ್ ಕ್ವಶನ್ಸ್ ಇದೆ. ಈ ಕ್ವಶನ್ಸ್ನ ನಾವು ಯಾವ ಥರ ಬಿಡಿಸ್ಕೋಬೇಕು ಅಂತೇಳಿ ಈ ವಿಡಿಯೋನ ಹೇಳ್ತಾ ನೋಡ್ರಿ, ಕ್ವಶನ್ಸ್ ಅರ್ಥ ಆಗ್ತದೆ. ಅಸಲು 8,000 ರೂಪಾಯಿ ಇದೆ, ದರ 5% ಇದೆ, ಕಾಲ 3 ವರ್ಷ ಇದೆ, ಸರಳ ಬಡ್ಡಿ ಎಷ್ಟು ಅಂತ ಕ್ವಶನ್ಸ್ನ ಕೇಳಿದಾನೆ. ಎಸ್ ಐ ಕಂಡುಹಿಡಿದು ಸರ್, ನಾವು ಈಗಾಗಲೇ ಎಸ್ ಐ ಕಂಡುಹಿಡಿದನ್ನ ನಮ್ಗೆ ಗೊತ್ತಿರ್ತದೆ. ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ಏನಪ್ಪ ಅಂದ್ರೆ PTR ಡಿವೈಡೆಡ್ ಬೈ 100. ಅದ್ರ ಒಳಗಡೆ ಎಸ್ ಐ ಕಂಡುಹಿಡಿಯಿರಿ ಅಂತ ಕೊಟ್ಟನಪ್ಪ ಅಂದ್ರೆ ಎಸ್ ಐ ಕಂಡುಹಿಡಿಯಿರಿ ಅಂತ ಕೊಟ್ಟನಂದ್ರೆ ನೀವೇನು ಕಂಡುಹಿಡಿತೀರಿ? PTR ಪಿ ಎಷ್ಟಿದೆ? 8,000 ಇದೆ. 8,000 ಇದನ್ನು ನಾನು ನಿಮ್ಗೆ 3 ಮೆಥಡ್ ಹೇಳ್ತೀನಿ. ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಆಗ್ತದೆ ಅದನ್ನು ಮಾಡಿರಿ. 8,000 ಇದೆ. ಪರ್ಸೆಂಟೇಜ್ ಎಷ್ಟಿದೆ? 5% ಇದೆ. ಟಿ ಅಂದರೆ ಟೈಮ್ ಹಾಕ್ತೀರಿ. ನೆಕ್ಸ್ಟ್ ಆರ್ ಅಂದರೆ ಎಷ್ಟಿದೆ? 5% ಇದೆ. ಡಿವೈಡೆಡ್ ಬೈ ಎಷ್ಟಪ್ಪ ಅಂದ್ರೆ 100 ಅಂತ ಹಾಕ್ಬೇಕಿಲ್ಲಿ. ಹಾಕಿ ಇವ್ಯಾರು ಜೀರೋ ತೆಗಿತಿರ್ತೀರಿ. ನೆಕ್ಸ್ಟ್ 5 ಮೂರಲೆ ಎಷ್ಟಪ್ಪ ಅಂದ್ರೆ 15 ಆಗ್ತದೆ. ಇಂಟು ಇನ್ನು ಇಲ್ಲಿ 80 ಇದೆ, 80 ಹೌದಾ? 15 8 ಎಷ್ಟಪ್ಪ ಅಂದ್ರೆ 120. ಇದೊಂದು ಜೀರೋ ಇದೆ, 0 1200 ಆನ್ಸರ್ ಬತ್ತು. ಇದು ಏನೋ ಸಿಂಪಲ್ ಲೆಕ್ಕ ಇದೆ. ಆಪ್ಷನ್ ಸಿ ರೈಟ್ ಆನ್ಸರ್ ಆಯಿತು. 3 ರೈಟ್ ಆನ್ಸರ್ ಆಗ್ತೀರಿ. ಇದು ಫಾರ್ಮುಲಾ ಒಳಗಡೆ. ಸರ್, ನಾ ಇದನ್ನು ಫಾರ್ಮುಲಾದಾಗ ಮಾಡಂಗಿಲ್ಲ ಸರ್, ಬಾಯ್ ಲೆಕ್ಕ ಮಾಡಬೇಕು. ನಾ ಯಾವ ಥರ ಮಾಡಬೇಕು ಸರ್? ಇಲ್ಲಿ 8,000 ಇದೆ ರೀ. 8,000 ಇದೆಯಾ? ಆ 8,000ನ ಇಲ್ಲಿ ಬರ್ಕೋಬೇಕು. ಬರ್ಕೊಂಡಾದ್ಮೇಲೆ ಇದು ಒಂದನೇದು ಮೆಥಡ್ ಆಯ್ತು. ನಾ ಹೇಳಿದ್ದು. ಇನ್ನು ಎರಡನೇ ಮೆಥಡ್ ಅಲ್ಲಿ ಹೇಳ್ತಿದ್ದೀನಿ ನೋಡ್ರಿ. 8,000 ಇದೆ. 8,000ಕ್ಕೆ ಎಷ್ಟು ಪರ್ಸೆಂಟೇಜ್ ಕೇಳ್ಯಾರ ಅವರು? 5% ಕೇಳ್ಯಾರಿ. ಹಾಗಾದ್ರೆ ಬೈಲೆಕ್ಕ ಮಾಡಬೇಕು. 10% ಅಂದ್ರೆ ಏನು ಮಾಡ್ಬೇಕಪ್ಪ ಅಂದ್ರೆ ಒಂದು ಸೊನ್ನೆನ ತೆಗಿಬೇಕು. ಕೇಳಿದಿಲ್ಲ 5%. 10/5 ಅನ್ನೋದಾದ್ರೆ ನಿನಗೆ ಇಲ್ಲಿ ಬಂದಂಥ ಆನ್ಸರ್ ಎಷ್ಟಿಗೆ? 800. 800 ಅರ್ಧ ಎಷ್ಟಪ್ಪ ಅಂದ್ರೆ 400 ರೀ. ಹಾಗಾದ್ರೆ 5% ಎಷ್ಟು ಬಂತು? 400 ಬಂತು. ಎಷ್ಟು ಇದು? ಒಂದು ವರ್ಷಕ್ಕೆ ಎಷ್ಟು ಬಂತು ರೀ? 400 ಬಂತು. ಕೇಳಿದ ಎಷ್ಟು ವರ್ಷ? 3 ವರ್ಷ. ಹಾಗಾದ್ರೆ ಒಂದು ವರ್ಷಕ್ಕೆ 400 ಆದ್ರೆ 3 ವರ್ಷಕ್ಕೆ ಎಷ್ಟಾಯಿತು? ಇಂಟು 3 ಮಾಡ್ಬೇಕು. ಇದಕ್ಕೆ 400 ಮೂರಲೆ ಅಥವಾ 4 ಮೂರಲೆ 12. 2 ಜೀರೋ ಅದಾವು, 2 ಜೀರೋ 1200 ಬಂತು. 3 ವರ್ಷಕ್ಕೆ 1200 ಬಂತು. ಇದು ಎರಡನೇ ಮೆಥಡ್. ಸರ್, ಇದ್ರಾಗ ನಾ ಇನ್ನೊಂದು ಮೆಥಡ್ ಹೇಳ್ತೀನಿ ನೋಡ್ರಿ. ಯಾವಾಗಲೂ ಅಸಲು ಬೆಲೆ ಏನಾಗಿರ್ತದಪ್ಪ ಅಂದ್ರೆ 100% ಆಗಿರ್ತದೆ. ಅಸಲು ಬೆಲೆ ಯಾವಾಗಲೂ ಏನಾಗಿರ್ತದೆ? 100% ಆಗಿರ್ತದೆ. ಹಾಗಾದ್ರೆ ಈ 100% ಅಂದ್ರೆ ಅಸಲು ಬೆಲೆ ಎಷ್ಟಿದೆ? 8,000 ಇದೆ. 8,000 ಅಂತ ಬರ್ಕೋಬೇಕಿಲ್ಲ. ಯಾವಾಗಲೂ ಅಸಲು ಬೆಲೆ ಏನಾಗಿರ್ತದೆ? 100% ಆಗಿರ್ತದೆ. ಅದನ್ನು 100% ಅಂದರೆ 8,000 ಅಂತ ಬರ್ಕೋಬೇಕು. ಇಲ್ಲಿ ನೋಡ್ರಿ 5% ಇದೆ. ಇಲ್ಲಿ 5%. 1 ವರ್ಷಕ್ಕೆ 5%, 2 ವರ್ಷಕ್ಕೆ 5%, 3 ವರ್ಷಕ್ಕೆ 5%. ಟೋಟಲ್ ಆಗಿ ಎಷ್ಟಾಯ್ತು? 5 5 5 ಅಂದರೆ 15 ಆಯಿತು. ಅಷ್ಟು ಮಾಡೋಕ್ಕಿಂತ ಇಲ್ಲಿ ಏನು ಪರ್ಸೆಂಟೇಜ್ ಇಂಟು ಟೈಮ್ನ ಗುಣಿಸ್ಬಿಡ್ಬೇಕು. 5 ಮೂರನೇ ಎಷ್ಟು ರೀ? 15. 15% ಅಂದರೆ ಎಷ್ಟು ಅಂತೇಳಿ ಕಂಡುಹಿಡಿದ್ರೆ ಆನ್ಸರ್ ಕ್ಲಿಯರ್ ಆಗ್ತದೆ ನೋಡ್ರಿ. ಇವ್ಯಾರು ಜೀರೋ ತೆಗಿತೀನಿ. 1 ಇಂಟು 80 ಅಂದ್ರೆ 80ರಲ್ಲೇ ಮ್ಯಾಚ್ ಆಯ್ತು. ಈಗ 1 ಇಂಟು 80 ಅಂದರೆ 80ರಲ್ಲೇ ಮ್ಯಾಚ್ ಆಯ್ತು. ಹಾಗಾದ್ರೆ ಇಲ್ಲಿ 80ರಲ್ಲೇ ಮ್ಯಾಚ್ ಆಗೋದಂದ್ರೆ ಇಲ್ಲಿ ಕೂಡ 80ರಲ್ಲೇ ಮಲ್ಟಿಪ್ಲಿಕೇಶನ್ ಮಾಡಬೇಕು. 15 8 120. ಇದೊಂದು ಜೀರೋ ಐತಿ, 0 120. 1200 ಬಂತ. ಹಾಗಾದ್ರೆ ನೀವು ಯಾವುದೇ ಥರನಾದ್ರೂ ಮಾಡಿರಿ, ಸಿಂಪಲ್ ಇಂಟ್ರೆಸ್ಟ್ ಒಳಗಡೆ ಭಾಳ ಸಿಂಪಲ್ ಆಗಿನೇ ನಾನು ಈ ಚಾಪ್ಟರ್ ಹೇಳಿದ್ದೀನಿ. ಸುಮ್ಮನೆ ನಿಮ್ಗೆ ಇದು ಒಂದು ಬೇಸಿಕ್ಸ್ ಕ್ವಶನ್ಸ್ ನಮ್ಮ ಚಾನಲ್ ಮೂಲಕ ಎಲ್ಲರೂ ಹೋಗಿ ವಿಡಿಯೋ ನೋಡಲಿ. ಇನ್ನೂ ಚಕ್ರ ಬಡ್ಡಿ ಕಂಡುಹಿಡಿದು, ಟೈಮ್ ಕಂಡುಹಿಡಿದು, ರೇಟ್ ಕಂಡುಹಿಡಿದು, ಅಥವಾ ನೆಕ್ಸ್ಟ್ ಏನಪ್ಪ ಅಂದ್ರೆ ಪಿ ಕಂಡುಹಿಡಿದು ಭಾಳ ಸುಲಭವಾಗಿ ಹೇಳಿದ್ದೀನಿ. ಎಲ್ಲರೂ ನೋಡ್ಕೊಡ್ರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ರೇಟ್ ಕಂಟ್ರೂ ಆಗ್ತದೆ. ಓಕೆ, ಲೈವ್ ಕ್ಲಾಸಸ್ ಒಳಗಡೆ ಎಲ್ಲ ಡಿಸ್ಕಸ್ ಮಾಡ್ತೀನಿ. ಧನ್ಯವಾದಗಳು.